ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು 1ನೇ ಕೊರಿಂಥ 10ನೇ ಅಧ್ಯಾಯ 13ನೇ ವಚನದಲ್ಲಿ, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೆನ್. ಪ್ರಿಯ ಸಹೋದರರೇ, ನಿಮಗೆ ದಿನ ದಿನವೂ ಕಷ್ಟವು ಬರುತ್ತಲೇ ಇರುವುದು. ನೀವು ಈ ಕಷ್ಟವನ್ನು ಎಲ್ಲಿಯವರೆಗೆ ಸಹಿಸಲಿ, ಎಷ್ಟರವರೆಗೆ ಹೊತ್ತುಕೊಂಡಿರಲಿ, ದೇವರು ನಮಗೊಬ್ಬರಿಗೆ ಹೇಗೆ ಈ ಕಷ್ಟವನ್ನು ಕೊಟ್ಟಿದ್ದಾನೋ, ನಮಗೊಂದೇ ಏಕೆ ಈ ಶೋಧನೆಯನ್ನು ಬರಮಾಡಿದನೋ ಎಂದು ನೀವು ಆಡುತ್ತಾ ಇರುವಿರಿ. ಆದರೆ ಇಲ್ಲಿ ಪೌಲನು ಹೇಳುವುದೇನೆಂದರೆ, ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ಇರುವನು. ಆಮೆನ್. ಪ್ರಿಯ ಸಹೋದರರೇ, ನಿಮ್ಮ ಶಕ್ತಿಯು ಸಾಮಾನ್ಯವಾದದ್ದೂ ಅಲ್ಲ, ಅದು ನಿಮ್ಮಿಂದ ಸೃಷ್ಟಿಯಾದದ್ದೂ ಅಲ್ಲ, ಅದು ಪರಲೋಕದಿಂದ ಬಂದಂತ ಶಕ್ತಿಯು. ಆ ಶಕ್ತಿಯನ್ನು ಮೀರುವ ಶೋಧನೆಯು ನಿಮ್ಮ ಹತ್ತಿರಕ್ಕೆ ಬಾರದು. ಆಮೆನ್. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ಧೈರ್ಯವಾಗಿರ್ರಿ, ದೇವರೇ ನಿಮ್ಮೊಂದಿಗೆ ಇದ್ದಾನೆ. ನಿನ್ನ ನಗಲಿ ನಾನು ಬಾಳಲಾರೆನಯ್ಯ, ನನ್ನನ್ನು ನೀನು ತೊರೆಯಬೇಡಪ್ಪ. ಇನ್ಯಾರನು ಬಯಸಲಿ ದೇವಾ ಈ ಲೋಕಯಾತ್ರೆಯಲ್ಲಿ, ಇನ್ಯಾರನು ಬಯಸಲಿ ದೇವಾ